ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ ಸೀಸನ್ 12 ಈಗ ಅಂತ್ಯಕ್ಕೆ ಬಂದು ತಲುಪಿದೆ. ಸೊ ಈ ಒಂದು ಸೀಸನಿನ ಇದು ಕೊನೆಯ ವಾರ ಮತ್ತು ಕೊನೆಯ ಒಂದು ಟಾಸ್ಕ್ ಅಂತ ಹೇಳ್ಬೋದು. ಅಂತಂದರೆ ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಯ ವಾರ ಇದು. ಪ್ರತಿ ವಾರವೂ ಕೂಡ ಕ್ಯಾಪ್ಟನ್ ಆಗೋದಕ್ಕೆ ಟಾಸ್ಕನ್ನು ಆಡಬೇಕಾಗಿತ್ತು. ಆದರೆ ಟಾಪ್ 6ಗೆ ಹೋಗೋದಕ್ಕೆ ಈ ಒಂದು ವಾರ ಮನೆಯ ಸ್ಪರ್ಧಿಗಳು ಆಟವನ್ನು ಆಡಬೇಕಾಗಿದೆ. ಈ ಒಂದು ಸೀಸನ್ನ ಅಥವಾ ಕೊನೆಯ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಧನುಷ್ ಹೊರತುಪಡಿಸಿ ಉಳಿದ ಮನೆಯ ಸ್ಪರ್ಧಿಗಳೆಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ವೋಟಿಂಗ್ ಲೈನ್ ಕೂಡ ಓಪನ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಇಷ್ಟದ ಸ್ಪರ್ಧಿಗೆ ನೀವು ವೋಟ್ ಕೂಡ ಹಾಕ್ಬೋದು. ಸೊ ಮುಖ್ಯವಾದ ಚರ್ಚೆ ಇದಲ್ಲ. ಇಲ್ಲಿ ಗೇಮ್ಗೆ ಸಂಬಂಧಪಟ್ಟ ಹಾಗೆ ಟಾಪ್ 6ಗೆ ಹೋಗೋದಕ್ಕೆ ಒಂದು ಟಾಸ್ಕನ್ನು ಮಾಡಬೇಕಾಗುತ್ತೆ. ಟಾಸ್ಕಿಗೆ ಧ್ರುವಂತನ್ನು ಬಿಗ್ ಬಾಸ್ ಆಯ್ಕೆ ಮಾಡ್ಕೊಳ್ತಾರೆ. ಧ್ರುವಂತ್ ಮತ್ತೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಧ್ರುವಂತ್ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿ ಕಾಮಿಡಿ ಬಿಟ್ಟು ಇನ್ನೊಬ್ಬರು ಕಾಲು ಹಿಡಿಯೋದು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಸೊ ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನ್ನನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಸಾಧ್ಯವಾದರೆ ನನ್ನ ವಿರುದ್ಧ ಹಾಡಿ ಅವನು ಗೆಲ್ಲಲಿ ಅನ್ನೋ ರೀತಿ ಧ್ರುವಂತ್ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಧ್ರುವಂತ್ ಗಿಲ್ಲಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಸೊ ಧ್ರುವಂತ್ ಮತ್ತು ಗಿಲ್ಲಿಯ ನಡುವೆ ಒಂದು ಆಟ ಅಥವಾ ಗೇಮ್ ಆರಂಭವಾಗುತ್ತೆ. ಇದರಲ್ಲಿ ಯಾರು ಗೆಲ್ತಾರೋ ಅವರು ಮುಂದಿನ ಟಾಸ್ಕ್ಗಳಿಗೆ ಆಯ್ಕೆ ಆಗ್ತಾರೆ. ಸೋತವರು ಟಾಪ್ 6 ಕಂಟೆಸ್ಟೆಂಟ್ಗಳಲ್ಲಿ ಅಥವಾ ಟಾಪ್ 6 ಕಂಟೆಸ್ಟೆಂಟ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಟಾಸ್ಕಿಂದ ಹೊರಗಡೆ ಉಳಿದು ಬಿಡ್ತಾರೆ. ಇದು ಈ ಒಂದು ವಾರದ ಮೊದಲ ಟಾಸ್ಕ್ ಅಥವಾ ಈ ಒಂದು ಟಾಪ್ 6ಗೆ ಹೋಗೋದಕ್ಕೆ ಇದೊಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ನವರು ನೀಡಿರ್ತಕ್ಕಂಥ ಟಾಸ್ಕ್ ಇದಾಗಿದೆ. ಸೊ ಈ ಕುರಿತಾಗಿ ಒಂದು ಫಿನಾಲೆಗೆ ಅಥವಾ ಈ ಟಾಪ್ 6ಗೆ ಯಾರು ಬರ್ತಾರೆ ಅನ್ನೋದು ಕುತೂಹಲ, ಮತ್ತು ಟಾಪ್ 6ಅಲ್ಲಿ ಯಾರು ಇರ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಈ ಒಂದು ಧ್ರುವಂತ್ ಮತ್ತು ಗಿಲ್ಲಿ ಆಟದಲ್ಲಿ ಧ್ರುವಂತ್ ಗೆಲ್ತಾರಾ, ಗಿಲ್ಲಿ ಗೆಲ್ತಾರಾ, ಇದೊಂದು ದೊಡ್ಡ ಪ್ರಶ್ನೆ. ಎಪಿಸೋಡಲ್ಲೇ ಗಮನಿಸಿದಾಗ ಯಾರು ಗೆದ್ದಿದ್ದು ಅಂತ ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಒಂದು ವೇಳೆ ಧ್ರುವಂತ್ ವಿರುದ್ಧ ಗಿಲ್ಲಿ ಏನಾದರೂ ಸೋತು ಬಿಟ್ಟರೆ ಇಷ್ಟು ದಿನಗಳ ಕಾಲ ಕೊಟ್ಕೊಂಡು ಬಂದಿರತಕ್ಕಂಥ ಬಿಲ್ಡಪ್ ಎಲ್ಲವೂ ಕೂಡ ಡೌನ್ ಆಗಿ ಬಿಡುತ್ತೆ. ಸೊ ಈ ಒಂದು ಟಾಸ್ಕನ್ನು ಧ್ರುವಂತ್ ಗೆಲ್ತಾರಾ, ಗಿಲ್ಲಿ ಗೆಲ್ತಾರಾ, ಈ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಕ್ಕಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.